ನಮ್ಮ ಹೊಸ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಥವಾ ಇಲ್ಲಿ ಜೋಶ್ವ ಎಂತ ಮಾಡೋದು? ಸ್ಪೆಷಲ್ ಪೌಡರ್ ಬಂದಿದೆ ಇವತ್ತು. ಯಾರದ್ದು ಏನು ಎಂತ ಅದೆಲ್ಲ ಆಮೇಲೆ ಹೇಳುದು. ಹೀಗೆಲ್ಲ ಹಾಕಿ ಇದು ಕಟ್ ಹಾಕಿ ಮಾಡಿದ್ರೆ 2 ಸ್ಟೈಲ್ ಓಪನ್ ಮಾಡುದು. ಹೋಟೆಲ್ ಸ್ಟೈಲ್, ಸಿಂಗಲ್ ಸ್ಟೈಲ್ ಕಟ್ ಅಂತ ಹೇಳ್ತಾರೆ ಇದಕ್ಕೆ. ಸಿಂಗಲ್ ಸ್ಟೈಲ್ ತವ, ಪುಲಿತ ನೀರು ಹುಳಿ ನೀರು ಮಾತ್ರ ಹಾಕ್ಲಿಕ್ಕೆ ಹೇಳಿದ್ದಾರೆ. ಸೊ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಅವರು ಕೊಡ್ತಾರಂತ ಹೇಳಿದ್ರೆ ಸೊ ಏನಾದ್ರೂ ಒಂದು ಇದರಲ್ಲಿ ಸ್ಪೆಷಾಲಿಟಿ ಇರಬಹುದು ಎಂಬಂತದ್ದು ನನ್ನದೊಂದು ವಿಶ್ವಾಸ. ಒಂದು ಸ್ಪೆಷಾಲಿಟಿ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಟು ಗ್ಲೆನ್ಸೀಸ್ ವ್ಲಾಗ್ಸ್. ಇನ್ನೊಂದು ಹೊಸ ವ್ಲಾಗ್ನಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್. ಸೊ ಸಂಡೇಯ ವ್ಲಾಗನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ನಾವು ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಿಗೆ ಹೋಗಿ ನಮ್ಮ ಹೊಸ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡಿದ್ದೀವಿ ಅಂತ ಹೇಳ್ಬೋದು, ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮಂಗಳೂರು ಸಿಟಿಯಲ್ಲಿ. ಸೊ ಅಲ್ಲಿ ಹೋಗಿ ನಾವು ಫುಲ್ ಬ್ಯುಸಿಯಾಗಿದ್ವಿ. ನಿನ್ನೆ ತುಂಬ ಕೆಲಸ ಇತ್ತು. ನಂತರ ಬರುವಾಗ ಕತ್ತಲೆ ಆಗಿದೆ ಆಯಿತಾ. ಕತ್ತಲೆ ಆಗಿ ಮತ್ತೆ ಇಲ್ಲಿ ಬಂದು ಊಟ ಎಲ್ಲ ಮುಗಿಸಿ ಮಲಗಬೇಕಾದ್ರೆ ತುಂಬ ಲೇಟ್ ಆಗೋಯಿತು. ಹಾಗೆ ಇವಾಗ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಹಾಗೆ ನೋಡ್ಬೋದು ಜೋಶ್ವ ಅಂತೂ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಇವತ್ತು ಡೈನಿಂಗ್ ಟೇಬಲ್ ಹತ್ರ ಇಲ್ಲ ಅಲ್ಲ ಜೋಶು? ಡ್ಯಾಡಿ ಇಲ್ಲದಿದ್ದರೆ ಹೊರಗಡೆ ಅಲ್ಲ ಮೆಲ್ಲ ಬರೋದು. ಹಾಗೆ ಅವರು ಪೂಜೆಗೆ ಹೋಗಿದ್ದಾರೆ. ಹಾಗೆ ಜೋಶ್ವನಿಗೆ ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟು ನಂತರ ಇವತ್ತಿನ ಕೆಲಸ ಎಲ್ಲ ಮಾಡಲಿಕ್ಕಿದೆ. ಇವತ್ತು ಏನೆಲ್ಲ ನಮ್ಮ ದಿನಚರಿ ಹೋಗುತ್ತೆ ಅದನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗನ್ನು ಹೊರಗಡೆ ಜೋರು ಮಳೆ ಬಂದರೂ ಕೂಡ ನಮ್ಮ ಸಿಟ್ಔಟ್ ಏರಿಯಾದಲ್ಲಿ ಇರುವಂತಹ ಈ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇದೆ ನೋಡಿ. ಇದಕ್ಕೆಲ್ಲ ಸ್ವಲ್ಪನೇ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ತುಂಬ ದಿನ ಆಗಿತ್ತು ನಾವು ಬ್ಯುಸಿಯಾಗಿರೋದ್ರಿಂದ ಹಾಕಲಿಕ್ಕೆ ಮರ್ತೋಗ್ತಾ ಇತ್ತು. ನೀವು ಸಹ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ, ಹಾಗೆಯೇ ನಿಮ್ಮನ್ನು ನಾವು ನನ್ನ ಒಂದು ಫ್ಯಾಮಿಲಿ ಥರನೇ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದರೆ ನಿಮ್ಮ ಜೊತೆಗೆ ನಾನು ಯೂಟ್ಯೂಬಲ್ಲಿ ಆಗಿರ್ಬೋದು, ಈ ವ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆಗೆ ನಾನು ನನ್ನ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡ್ತೀನಿ ಅಂತೇಳಿ ನನಗೆ ಅನಿಸುತ್ತೆ ಯಾವಾಗಲೂ. ಹಾಗಾಗಿ ಹೇಳುವಂಥದ್ದು, ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಅದರಿಂದ ತುಂಬ ಪರಿಶ್ರಮ ಇದ್ದೇ ಇರುತ್ತೆ. ತುಂಬ ಮಂದಿ ಪಾಸಿಟಿವ್ ಆಗಿರ್ತಾರೆ, ತುಂಬ ಮಂದಿ ನೆಗೆಟಿವ್ ಆಗಿ ಕೂಡ ತಗೊಳ್ತಾರೆ. ಆದರೆ ನಾವು ಪಡುವಂಥ ಶ್ರಮ ನಮಗೆ ಮಾತ್ರ ಗೊತ್ತಿರುತ್ತೆ. ಇಡೀ ವಾರ ಎಷ್ಟು ಬ್ಯುಸಿಯಾಗಿ ಇರ್ತೀವಿ ಅಂತ ಹೇಳಿದರೆ ಇಷ್ಟು ಪೀಸ್ಫುಲ್ಲಾಗಿ ಟೀ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಹರಿಬರಿಯಲ್ಲಿ ಇರ್ತೀವಿ ನಾವು ಬೆಳಿಗ್ಗೆಯ ಟೈಮ್. ಜಶ್ವನಿಗೆ ಸ್ಕೂಲ್ಗೆ ಕಳಿಸುವಂಥದ್ದು ಅದು ಇದು ಅಂತ ಹೇಳಿ. ಹಾಗೆಯೇ ಸಂಡೇ ಅವನಿಗೆ ಕ್ಯಾಟಗಿಸಮ್ ಕ್ಲಾಸ್ ಕೂಡ ಇರುತ್ತೆ. ಹಾಗೆ ಸಂಡೇ 7:30ಗೆ ಅವನಿಗೆ ರೆಡಿ ಮಾಡಿಸಬೇಕು ಅಂಥೇಳಿ ಸೇಮ್ ಶಾಲೆ ರೂಟೀನ್ ಥರನೇ ಆಗಿ ಹೋಗಿರುತ್ತೆ, ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ. ಆದರೆ ಇವತ್ತು ಅವನಿಗೆ ಕ್ಯಾಟಗಿಸಮ್ ಕ್ಲಾಸ್ ಇರಲಿಲ್ಲ. ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಜೋಶ್ವ ಎಂತ ಮಾಡೋದು? ಒಂದು ಕಡೆ ಕೂತ್ಕೊಳ್ಳಿಸಿದ್ದು ಕಿಚನ್ ತನಕ ಬಂದಿದ್ದಾನೆ, ರೀಚ್ ಆಗಿದ್ದಾನೆ. ಇವಾಗ ಬೇಗ ಬರಿ. ನೆಕ್ಸ್ಟ್ ಇಲ್ಲಿ ಇವತ್ತು ಹಸ್ಬೆಂಡ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಲೈಕ್ ಆಲ್ವೇಸ್. ಫ್ರೆಶ್ ಬಂಗುಡೆ ಬಂದಿತ್ತು, ಅದಕ್ಕೆ ಬೂತೈಸ ಮಿಕ್ಸ್ ಮಾಡಿದ್ದ ಬಂಗುಡೆಗೆ ಬೂತೈ ಮಿಕ್ಸ್, ಬಂಗುಡೆಗೆ ಮತ್ತು ಬೂತೈ ಮಿಕ್ಸ್. ಎಂತ ಇವಾಗ ಅದಕ್ಕೆ ಒಂದು ನೋಡಿ, ನಮಗೆ ಒಂದು ಸ್ಪೆಷಲ್ ಪೌಡರ್ ಬಂದಿದೆ ಇವತ್ತು. ಯಾರದ್ದು ಏನು ಎಂತ ಅದೆಲ್ಲ ಆಮೇಲೆ ಹೇಳುವುದು. ಫಸ್ಟಿಗೆ ನಾನು ಟ್ರೈ ಮಾಡಿ ನೋಡುದು ಹೇಗೆ ಉಂಟು ಅಂತ. ಈಗ ಸ್ಯಾಂಪಲ್ ಬಂದಿದೆ, ಅದನ್ನೊಂದು ಟ್ರೈ ಮಾಡಿ ನನಗೆ ಒಳ್ಳೆದು ಟೇಸ್ಟ್ ಅಂತ ಅನಿಸ್ತು ಅಂತ ಹೇಳಿದ್ರೆ ನಿಮಗೂ ಕೂಡ ಹೇಳುದು. ಅಲ್ಲಿ ತನಕ ಕಾದು ನೋಡಿ.
ನಮ್ಮ ಬಂಗಡೆ ವೆರೈಟಿ ಸ್ಟೈಲ್ ನಾನು ಫ್ರೈ ಮಾಡೋದು ನೋಡಿ. ಒಮ್ಮೆ ಹೀಗೆಲ್ಲ ಹಾಕಿ ಇದು ಕಟ್ ಹಾಕಿ ಮಾಡಿದ್ರೆ, ಇನ್ನೊಂದು ಸ್ಟೈಲ್ ಹೇಗೆ ಅಂತ ಹೇಳಿದ್ರೆ ನೋಡಿ, ಹೀಗೆ 2 ಸ್ಟೈಲ್ ಓಪನ್ ಮಾಡುದು, ಹೋಟೆಲ್ ಸ್ಟೈಲ್. ಹೀಗೆ ಓಪನ್ ಮಾಡಿ ಒಂದು ಫ್ರೈ. ಇನ್ನೊಂದು ಸ್ಟೈಲ್ ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಸ್ಟೈಲ್ ಉಂಟು, ಸಿಂಗಲ್ ಸ್ಟೈಲ್ ಕಟ್ ಅಂತ ಹೇಳ್ತಾರೆ ಇದಕ್ಕೆ, ಸಿಂಗಲ್ ಸ್ಟೈಲ್ ತವಾ. ಸೊ ಇಲ್ಲಿ ಒಂದು ಸೇರಿಯಲ್ಲಿ ಮಸಾಲ ಹಾಕಿದ್ರೆ ಸೂಪರ್ ಆಗಿ ಟೇಸ್ಟ್ ಆಗಿ ಬರ್ತದೆ. ನನ್ನ ಮಸಾಲ ಪೌಡರಿಗೆ ಪುಲಿತ ನೀರು, ಹುಳಿ ನೀರು ಮಾತ್ರ ಹಾಕ್ಲಿಕ್ಕೆ ಹೇಳಿದ್ದಾರೆ ಅವರು. ಸೊ ಬೇರೆ ಯಾವುದು ಆ್ಯಡ್ ಮಾಡ್ಲಿಕ್ಕಿಲ್ಲ ಈ ಪೌಡರಿಗೆ. ಸೊ ಖಾಲಿ ಹುಣಸೆ ಬೀಜದ್ದು ನೀರು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಕೊಡುವಂಥದ್ದು. ಎಲ್ಲ ಮಿಕ್ಸಿಂಗ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸಬೇಕು. ಸೇರಿಸಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ಇದನ್ನು ಮ್ಯಾರಿನೇಷನ್ ಮಾಡಲಿಕ್ಕೆ ಮಿಕ್ಸ್ ಮಾಡಿ ರೆಡಿ ಮಾಡಿ, ಅವರು ಹೇಗೆ ಹೇಳಿದ್ದಾರೆ ಹಾಗೆಯೇ ಮಾಡುವಂಥದ್ದು. ಬೇರೆಂತ ಕೂಡ ಇವತ್ತು ನಾನು ಅದಕ್ಕೆ ಮೊಟ್ಟೆ ಅಥವಾ ಅರಶಿನ ಹುಡಿ ಯಾವುದು ಕೂಡ ಸೇರಿಸುವುದಿಲ್ಲ, ಉಪ್ಪು ಎಂತ ಇಲ್ಲ, ಇದರಲ್ಲಿ ಇದ್ದದ್ದೇ ಸೇರಿಸಿ ಒಮ್ಮೆ ಟೇಸ್ಟ್ ಮಾಡಿ ಆಗಿಯೂ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೇನೆ. ಸೊ ನೋಡುವ, ಟೇಸ್ಟ್ ಒಳ್ಳೆ ಬರ್ಬೋದು ಎಂಬಂತ ವಿಶ್ವಾಸ. ಕಲರ್ ಚೆನ್ನಾಗಿ ಬರ್ತಾ ಉಂಟು. ಸೊ ಖಾರ ಎಲ್ಲ ಒಳ್ಳೇದುಂಟಂತ ಹೇಳಿದ್ದಾರೆ ಅವರು. ನೀವು ಟ್ರೈ ಮಾಡಿ ಸರ್, ಆಮೇಲೆ ನೀವು ನಮಗೆ ಎಲ್ರಿಗೆ ಹೇಳಿ ಸರ್ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಅಷ್ಟು ಕಾನ್ಫಿಡೆಂಟಲ್ಲಿ ಅವರು ಕೊಡ್ತಾರಂತ ಹೇಳಿದರೆ, ಸೊ ಏನಾದರೂ ಒಂದು ಇದರಲ್ಲಿ ಸ್ಪೆಷಾಲಿಟಿ ಇರ್ಬೋದು ಎಂಬಂಥದ್ದು ನನ್ನದೊಂದು ವಿಶ್ವಾಸ. ಅಚ್ಚ ಕನ್ನಡದಲ್ಲಿ ಹೇಳುವುದಾದರೆ ಅಭಿಪ್ರಾಯ. ಇವತ್ತು ಬಂಗಡೆ ಒಂದು ಒಳ್ಳೆ ಫ್ರೆಶ್ ಇತ್ತು, ಮೀಡಿಯಂ ಬಂಗಡೆ, ದೊಡ್ಡದೇನಲ್ಲ, ಅದು ಮೀಡಿಯಂ, ಅದು ಸೂಪರ್ ಆಗಿ ಉಂಟು, ತುಂಬ ಫ್ರೆಶ್ ಉಂಟು. ಸೊ ಇವತ್ತೊಂದು ಬಂಗಡೆ ಫ್ರೈ ಜೊತೆ ಒಂದು ಗಂಜಿ ಊಟ, ಇಲ್ಲಾಂದ್ರೆ ದಾಳು ಮಾಡ್ತಾಳಂತ ಹೇಳಿದ್ದಾಳೆ. ಒಟ್ಟು ಈ ಥರ ಹೋಟೆಲ್ ಸ್ಟೈಲಲ್ಲೆಲ್ಲ ಮಾಡ್ತಾರೆ, ಒಳ್ಳೆ ತವಾ ಫ್ರೈ ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಒಳ್ಳೆ ಮಸಾಲೆ ಎಲ್ಲ ಎಳೆದು ಚೆನ್ನಾಗಿ ಸೂಪರ್ ಆಗಿರೋಂಥದ್ದು ಟೇಸ್ಟ್ ಬರ್ತದೆ. ಸೊ ಹೀಗೆ ಕೂಡ ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಇವತ್ತು ಗ್ಲೆನ್ಸಿಸ್ ವ್ಲಾಗ್ಸ್ ನಲ್ಲಿ ಇದೊಂದು ಸ್ಪೆಷಲ್ ತೋರಿಸುವುದು. ಇವತ್ತು ಸ್ವಲ್ಪ ನಾನು ಕೆಲಸ ಕಡಿಮೆ ಮಾಡ್ತಾ ಇದ್ದೀನಿ, ಯಾಕಂತ ಹೇಳಿದರೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ನಾನು ಹೊರಗಡೆ ಇವತ್ತು ರೈಸ್ ಕೂಡ ಮಾಡ್ತಾ ಇಲ್ಲ. ಇವತ್ತು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ನಾವು ಮೂವರೇ ಇರೋದು ಇವತ್ತು, ಹಾಗೆ ಜಾಸ್ತಿ ರೈಸ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿರುವಂತಹ ಇವತ್ತು ನಮಗೆ ಲಂಚ್, ಅದು ಸಂಡೇ ಸ್ಪೆಷಲ್. ನಂದು ಫೇವ್ರೇಟ್ ಬಂಗಡೆ ಹಾಗೂ ಬೂತಾಯಿ ಫ್ರೈ, ತವಾ ಫ್ರೈ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ನಾನು ಮೂಂಗ್ ದಾಲ್ ಇರುತ್ತೆ ನೋಡಿ, ಅದರದ್ದು ಸಿಂಪಲ್ ಆಗಿರುವಂಥ ಸಾರನ್ನು ಮಾಡ್ತಾಯಿದ್ದೀನಿ. ಅದು ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನಾನು ಇವಾಗ ಅದೇ ಕೆಲಸ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಲಂಚಿದ್ದು. ಒಮ್ಮೆ ಫುಲ್ ಕತ್ತಲಾಗುತ್ತೆ ಆಯಿತಾ, ವೆದರ್ ಫುಲ್ ಕತ್ತಲು ಅಂತೇಳಿದರೆ, ಇಷ್ಟು ಕತ್ತಲು ಅಂತೇಳಿದರೆ ಎಂತ ಕೂಡ ಕಾಣೋದಿಲ್ಲ ಕಿಚನಲ್ಲಿ, ಅದು ಕಂಫರ್ಟೇಬಲ್ ಆಗೋದಿಲ್ಲ ವರ್ಕ್ ಮಾಡಲಿಕ್ಕೆ. ಅದಕ್ಕೆ ಲೈಟ್ ಆನ್ ಮಾಡಿದೆ ನಾನು, ಇಲ್ಲದಿದ್ದರೆ ಸಡನ್ನಾಗಿ ಬಿಸಿಲು ಬಂದುಬಿಡುತ್ತೆ. ಈ ಸರ್ತಿ ಮಳೆದ್ದು ಏನು ಕತೆ ಅಂತೇಳಿ ಗೊತ್ತೇ ಆಗೋದಿಲ್ಲ. ನಾವು ಈ ಬಿಸ್ನೆಸ್ಸಿಗೆ ಕೈ ಹಾಕಿದ್ದೀವಿ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನನ್ನು ನಾವು ಜೋರಾಗಿ ಮಳೆ ಬರ್ಬೋದಂತ ನಿರೀಕ್ಷೆಯಲ್ಲಿ ಫಸ್ಟಿಗೆ ನಾವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ವಿ. ಆದರೂ ಮಳೆ ಅಂತೂ ಇವಾಗ ಸ್ಟಾರ್ಟ್ ಆಗಿದೆ ಜುಲೈ ತಿಂಗಳಲ್ಲಿ. ಎಂತ ನೋಡಲಿಲ್ಲ ಕರೆಕ್ಟ್. ಸ್ವಲ್ಪ ಹಾಟ್ ವಾಟರಲ್ಲಿ ವಾಶ್ ಮಾಡಬೇಕು, ಅದು ಬಿಸಿ ನೀರಲ್ಲಿ ವಾಶ್ ಮಾಡ. Give some Nutella. You want some?
ದಾಳಿಗೆ ಸ್ವಲ್ಪ ಒಗ್ಗರಣೆ ಕೊಡುವ ಅಂತೇಳಿ ಹೊರಗಡೆ ಬಂದೆ. ಸಡನ್ನಾಗಿ ನೆನಪಾಯಿತು, ಈ ಸರ್ತಿ ನಮ್ಮದು ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ತುಂಬ ಸಮಯದಿಂದ ತುಂಬ ಥರದ್ದು ನಾನು ಅದಕ್ಕೆ ಸ್ವಲ್ಪ ಆರೈಕೆಲ್ಲ ಮಾಡ್ತಾ ಇದ್ದೀನಿ, ಆದರೆ ಚೆನ್ನಾಗಿ ಬಂದಿರಲಿಲ್ಲ. ಹಾಗೆ ನಾನು ಕಟ್ಟಿಂಗ್ ಕೊಡ್ತಾ ಇದ್ದೆ. ನಾವೆಷ್ಟು ಕಟ್ ಮಾಡ್ತೀವಿ ನೋಡಿ, ಈಗ ಹೂವು ಅರಳಿದ ನಂತರ ಅದರ ಏನು ಹೂವು ಬಾಡಿ ಹೋಗುತ್ತೆ ನೋಡಿ, ಆ ಪೀಸನ್ನು ಅದರಿಂದ ಒಂದು ಸ್ವಲ್ಪ ಕೆಳಗಡೆ ದಂಟನ್ನು ನಾವು ಕಟ್ ಮಾಡ್ತಾ ಹೋದರೆ ಅದು ಚೆಂದ ಮಾಡಿ ಎಲೆಗಳೆಲ್ಲ ಚಿಗುರು ಎಲೆಗಳೆಲ್ಲ ಬಂದು ಚೆನ್ನಾಗಿ ಗಿಡಗಳು ಸಹ ಬರುತ್ತೆ, ಗುಲಾಬಿ ಗಿಡಗಳು. ಅದಕ್ಕೆ ನಾನು ಯಾವಾಗಲೂ ಕಟ್ಟಿಂಗನ್ನು ಕೊಡ್ತಾ ಇರ್ತೀನಿ, ಲೈಟಾಗಿ ಟ್ರಿಮ್ ಮಾಡ್ತಾ ಇರ್ತೀನಿ. ಹಾಗೆ ನನಗೆ ಸಡನ್ನಾಗಿ ನೆನಪಾಯಿತು, ಈ ಸರ್ತಿ ಗುಲಾಬಿ ಗಿಡಗಳು ಈ ಮಳೆಗೆ ಸ್ವಲ್ಪ ಚೆನ್ನಾಗಿಯೇ ಬಂದಿವೆ ಅಂಥೇಳಿ ಖುಷಿ ಆಗ್ತಾ ಇತ್ತು. ಇಲ್ಲಿ ನೋಡ್ಬೋದು ಸಂಡೇಸ್ ನಾನು ಜಾಸ್ತಿಯಾಗಿ ನನ್ನ ಒಂದು ಸ್ಟೋರೀಸಲ್ಲೆಲ್ಲ ಈ ಗಾರ್ಡನ್ ಇದ್ದು ನಮ್ಮ ಹೂಗಳಿದ್ದೆಲ್ಲ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೆ. ಆದರೆ ಇವಾಗ ಅಷ್ಟೊಂದು ಪೇಷನ್ಸ್ ಇಲ್ಲ ನನಗೆ. ಹಾಗೆ ಸಡನ್ನಾಗಿ ನೆನಪಾಯಿತು ನನಗೆ ಇಲ್ಲಿ ಸ್ವಲ್ಪ ಕಟ್ಟಿಂಗ್ ಕೊಡುವ ಅಂತ ಹೇಳಿ ನಾನು ಇಲ್ಲಿ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾನು ಬಂದಿರುವಂಥದ್ದು ಒಂದು ಕೆಲಸಕ್ಕೆ ಮಾಡ್ತಾ ಇರುವಂಥದ್ದು ಬೇರೆ ಕೆಲಸ, ಮತ್ತು ಆ ಬಂದಿರುವಂಥ ಕೆಲಸ ಪುನಃ ಮರ್ತೋಗ್ಬಿಡುತ್ತೆ. ನಿಮಗೂ ಕೂಡ ಹಾಗೇ ಆಗುತ್ತಾ ನನಗೆ ಕಮೆಂಟ್ ಮಾಡಿ ಆಯಿತಾ. ಯಾಕಂತ ಹೇಳಿದರೆ ಜಾಸ್ತಿಯಾಗಿ ಮರ್ತೇ ಹೋಗ್ಬಿಡೋದು, ಒಂದು ಕೆಲಸಕ್ಕೆ ಹೋಗಿ ಇನ್ನೊಂದು ಕೆಲಸ ಕೈ ಹಾಕೋದು, ಅಲ್ಲಿಂದ ಇನ್ನೊಂದು ಕೆಲಸ ಆ್ಯಕ್ಚುಲಿ ಏನು ಮಾಡಬೇಕು ನೋಡಿ ಕೆಲಸ, ಆ ಕೆಲಸ ಮಾಡಲಿಕ್ಕೆ ಮರ್ತೋಗ್ಬಿಡುತ್ತೆ. ಸೊ ಆ ರೀತಿ ಆಗುತ್ತೆ. ಸೊ ಎನಿವೇಸ್ ನನಗೆ ಇದು ಗುಲಾಬಿಯನ್ನು ನೋಡಲಿಕ್ಕೆ ಒಂಥರ ಖುಷಿ. ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿತ್ತು ಗುಲಾಬಿ ಗಿಡಗಳಿಗೆ. ಹಾಗೆ ಚೆನ್ನಾಗಿ ಬಂದಿವೆ. ನಾನು ಕೆಲವೊಂದು ಹೊರಗಡೆನೇ ಹಾಕಿ ಬಿಟ್ಟಿದ್ದೆ, ಯಾಕಂದರೆ ಎಷ್ಟು ಆರೈಕೆ ಮಾಡಿದರೂ ಕೂಡ ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ನಮ್ಮ ಮನೆಯ ಹಿಂದುಗಡೆ ನಾನು ಹಾಕಿದ್ದೆ, ಆದರೆ ಅಲ್ಲಿ ಸಹ ಸ್ವಲ್ಪ ಜಾಸ್ತಿನೇ ರೋಗ ಎಲ್ಲ ಬರ್ತಾಯಿತ್ತು, ಚೆನ್ನಾಗಿಯೇ ಬರ್ತಾ ಇರಲಿಲ್ಲ ಗುಲಾಬಿ ಗಿಡಗಳು. ನಿಮಗೆ ಗೊತ್ತಿರ್ಬೋದು, ನನ್ನ ಮೊದಲಿನ ವೀಡಿಯೋಸಲ್ಲೆಲ್ಲೋ ಗೊಂಚಲು ಗುಲಾಬಿಗಳೆಲ್ಲ ಹಾಕ್ತಾಯಿದ್ವು. ನಂತರ ಏನಾಯ್ತು ಅಂತೇಳಿ ಗೊತ್ತಿಲ್ಲ, ಇಡೀ ಗಿಡಗಳೇ ನಾವು ತೆಗೆದುಬಿಟ್ಟಿದ್ವಿ. ಹಾಗೆ ಇದನ್ನು ನಾನು ನಂತರ ಪಾಟಲ್ಲಿ ಹಾಕಿರುವಂಥ ಗಿಡಗಳು ಇವಾಗ ಸ್ವಲ್ಪ ಚೆನ್ನಾಗಿ ಬಂದಿವೆ. ಹಾಗೆ ನಮ್ಮ ಬೇಸೊಪ್ಪು ಅಂತ ಹೇಳ್ತೀವಿ ನಾವು ಇದಕ್ಕೆ, ಕರಿಬೇವಿನ ಸೊಪ್ಪು, ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಅಲ್ವಾ ರುಚಿ. ನನಗೆ ಈಗಲೂ ನೆನಪು ಬರುತ್ತೆ, ನಾನು ಈ ರೀತಿ ದಾಲ್ ಆಗಿರ್ಬೋದು, ಫಿಶ್ ಫ್ರೈ ಎಲ್ಲ ಮಾಡುವಂಥ ಸಮಯದಲ್ಲಿ ನಾವು ಶನಿವಾರ ಎಲ್ಲ ಶಾಲೆಯಿಂದ ಮಧ್ಯಾಹ್ನ ಬರೋದಲ್ವ. ಸೊ ಶನಿವಾರ ಬಂದ ತಕ್ಷಣ ನಾವು ಸ್ಕೂಲಿಂದ ನಡೆದುಕೊಂಡೇ ಬರೋದು. ಆವಾಗ ನಾನು ಮತ್ತು ನನ್ನ ಕಸಿನ್ ಇದ್ಲು, ಇಬ್ಬರು ಒಟ್ಟಿಗೆ ನಡೆದುಕೊಂಡು ಬರಬೇಕಾದ್ರೆ ಜಾಸ್ತಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಮಂಗಳೂರು ಕಡೆ ಎಲ್ಲ, ಅಂದರೆ ಮಂಗಳೂರು ನಾವು ನಮ್ಮ ಊರಿನ ಕಡೆ ಎಲ್ಲ ಜಾಸ್ತಿಯಾಗಿ ಇದೆ ಫಿಶ್ ಫ್ರೈ ಆಗಿರ್ಬೋದು, ಹಾಗೆಯೇ ಸಾರೆಲ್ಲ ಮಾಡೋದಲ್ವ. ಆವಾಗ ನಮಗೆ ಜೋರು ಹಶ್ವಾಗೋದಿತ್ತು ಸ್ಕೂಲಿಂದ ಬರುವಂಥ ಸಮಯದಲ್ಲಿ. ಸ್ವಲ್ಪ ನಮಗೆ ಜಾಸ್ತಿನೇ ನಡೀಲಿಕ್ಕಿತ್ತು ನಮ್ಮ ಮನೆಗೆ. ಆವಾಗ ನಾವು ನಡೀತಾ ಇರಬೇಕಾದ್ರೆ ಹೊರಗಡೆನೇ ಕೆಲವರ ಮನೆಯಿಂದೆಲ್ಲ ಪರಿಮಳ ಬರೋದು, ಫಿಶ್ ಫ್ರೈ ಮತ್ತು ದಾಳಿಗೆ ಒಗ್ಗರಣೆ ಕೊಡುವಂಥದ್ದು. ನನಗೆ ನನ್ನ ಒಂದು ಊಟದಲ್ಲಿ ಫೇಮಸ್ ಅಂತ ಹೇಳಿದರೆ ಇದುವೇ. ನನಗೆ ಸಿಂಪಲ್ ಊಟನೇ ಇಷ್ಟ ಆಗೋದಾಯ್ತಾ. ನನಗೆ ಈ ದಾಳಾಗಿರ್ಬೋದು, ಟೊಮೆಟೊ ಸಾರಾಗಿರ್ಬೋದು, ಹಾಗೆಯೇ ಈ ರೀತಿ ಫ್ರೈ, ನನಗೆ ಫಿಶ್ ಫ್ರೈ ಇಷ್ಟಪಡ್ತೀನಿ ನಾನು ಗ್ರೇವಿಗೆ ಕಂಪೇರ್ ಮಾಡಿದರೆ. ಗ್ರೇವಿಗಿಂತ ನನಗೆ ಫ್ರೈ ಇಷ್ಟ. ಜೋಶುವನಿಗೆ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ. ನನಗೆ ಕೂಡ ಅವನಿಗೆ ಸ್ವಲ್ಪ ಟೈಮ್ ಕೊಡಲಿಕ್ಕೆ ಕಷ್ಟ ಕೂಡ ಆಗ್ತಾ ಇದೆ ಇವಾಗ. ಯಾಕಂತ ಹೇಳಿದರೆ ನಾನು ಫುಲ್ ಪ್ಯಾಕ್ ಆಗಿರ್ತೀನಿ, ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ, ಕಸ್ಟಮರ್ಸ್ನವರಿಗೆ ನಾವು ರಿಪ್ಲೈ ಮಾಡಬೇಕು, ಅವ್ರು ಆನ್ ಟೈಮ್ ಅವ್ರದ್ದು ಪಾರ್ಸೆಲ್ ನಾವು ಕೊಡಬೇಕು, ಅಥವಾ ಅವ್ರದ್ದೇನಾದರೂ ನಮಗೆ ಫೀಡ್ಬ್ಯಾಕ್ ಇದ್ದರೆ ಅದನ್ನು ತೊಗೊಳ್ಬೇಕು. ನಂತರ ಈಗ ಮಂಗಳೂರಲ್ಲಿ ನಾವು ಹಾಕಿರೋದ್ರಿಂದ ನಾವು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಆದರೂ ಕೆಲವೊಮ್ಮೆ ಆಚೆ ಆಗುತ್ತೆ, ಕೆಲವು ಕಸ್ಟಮರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಥರನೇ ಅಂತೇಳಿ ತಿಳ್ಕೊಳ್ತಾರೆ, ಏನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ಕಸ್ಟಮರ್ಸ್ ಅಂಡರ್ಸ್ಟ್ಯಾಂಡ್ ಮಾಡೋದಿಲ್ಲ. ಆದರೆ ನಾವೊಬ್ಬರು ಹೌಸ್ ವೈಫ್ ಅಂತೇಳಿದ ಮೇಲೆ ಒಂದು ಜವಾಬ್ದಾರಿ ಎಲ್ಲ 100 ಜವಾಬ್ದಾರಿಗಳಿರುತ್ತೆ. ಆದರೆ ನಮ್ಮ ಒಂದು ಪ್ಯಾಷನ್ಗೋಸ್ಕರ ಅಂತಲೇ ಹೇಳ್ಬೋದು, ನಾವು ಈ ಒಂದು ಬಿಸ್ನೆಸ್ನ ಮಾಡಿದ ಮೇಲೆ ನಮಗೆ ಇಷ್ಟೊಂದು ಒಳ್ಳೆ ಪ್ರೀತಿ ಸಿಗ್ತಾ ಇದೆ, ಇಷ್ಟೊಂದು ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ತಾನೇ ನಾವು ಅದರಲ್ಲಿ ಮುಂದುವರಿಬಾರ್ದಲ್ವ. ಹಾಗೆ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ ನಾನು. ತುಂಬ ಖುಷಿ ಆಗುತ್ತೆ. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ನನ್ನ ಜೊತೆಗೆ ಇದೆ. ಯಾಕಂತ ಹೇಳಿದರೆ ಯಾವತ್ತು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ನೋಡಿ, ನಾವು ಆ ಸಮಯಕ್ಕೆ ನಮಗೆ ಸಕ್ಸಸ್ ಸಿಗಲಿಕ್ಕಿಲ್ಲ, ತುಂಬ ಟೈಮ್ ತೊಗೊಳ್ಬೋದು. ಆದರೆ ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಆ ಸಕ್ಸಸ್ ಸಿಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಎಲ್ಲನೂ ಪಾಸಿಟಿವ್ ಆಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂತ ಹೇಳಿದರೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಸ್ಟಾರ್ಟಿಂಗೆಲ್ಲ ತುಂಬ ನೆಗೆಟಿವ್ ಆಗಿಯೇ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನಗೆ ಫೀಡ್ಬ್ಯಾಕ್ ಕೂಡ ನಿಮಗೆ ಗೊತ್ತಿರ್ಬೋದು, ಕೆಲವರು
ನೆಗೆಟಿವ್ ಥಾಟ್ಸನ್ನು ಕೊಡೋರೇ ಇರ್ತಾರೆ ನಮ್ಮ ಸರೌಂಡಿಂಗಲ್ಲಿ. ಅಂಥ ಒಂದು ಥಾಟ್ ಇರುವಂಥವರ ಫೀಡ್ಬ್ಯಾಕ್ ಎಲ್ಲ ಬರ್ತಾಯಿತ್ತು. ತುಂಬ ಪಾಸಿಟಿವ್ ಆಗಿ ಕೊಟ್ಟವರಂತೂ ಇದ್ದೇ ಇದ್ದಾರೆ ನನ್ನ ಜೊತೆಗೆ. ಆದರೆ ಜಾಸ್ತಿಯಾಗಿ ನಾವು ನೆಗೆಟಿವನ್ನು ಬೇಗ ತೊಗೊಳ್ತೀವಲ್ವ, ಹಾಗೆ ನಾನು ಕೂಡ ಅದನ್ನೇ ತೊಗೊಳ್ತಾ ಇದ್ದೆ. ಆದರೆ ಯಾವಾಗ ಆ ಒಂದು ಮೈಂಡ್ಸೆಟ್ಟನ್ನು ನಾನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದೆ ನೋಡಿ, ಆ ನೆಗೆಟಿವ್ ಬಂದಿರುವಂಥದ್ದನ್ನು ಪಾಸಿಟಿವ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಆವಾಗ ಸ್ವಲ್ಪ ಏನು ಅವಕಾಶಗಳಾಗಿರ್ಬೋದು, ಹಾಗೆಯೇ ಸಂದರ್ಭಗಳೆಲ್ಲ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಸ್ಯಾಟಿಸ್ಫೈಡ್ ಇದ್ದೀನಿ ನಾನು. ಇನ್ನಷ್ಟು ಇಂಪ್ರೂವ್ ಮಾಡಲಿಕ್ಕಿದೆ. ಇದು ಖಾಲಿ ಒಂದು ಸಣ್ಣ ಒಂದು ಪುಟ್ಟ ಹೆಜ್ಜೆ ಅಂತಲೇ ಹೇಳ್ಬೋದು ನಮ್ಮ ಈ ಒಂದು ಬಿಸ್ನೆಸ್ ಜರ್ನಿದ್ದು. ನಾನು ನಮ್ಮ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ಜೊತೆಗೆ ಪ್ರತಿ ಒಂದು ಸಂದರ್ಭದಲ್ಲಿಯೂ ಕೂಡ ಸಪೋರ್ಟ್ ಮಾಡುವಂಥ ಒಬ್ಬ ಒಳ್ಳೆ ಹಸ್ಬೆಂಡ್ ನನ್ನ ಜೊತೆಗೆ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಬಿಸ್ನೆಸ್ ಅಂತ ಹೇಳೋದು. ಯಾಕಂತ ಹೇಳಿದರೆ ಅವರ ಒಂದು ಪ್ರೊಫೆಷನ್ನೇ ಬೇರೆ ಆದರೂ ಕೂಡ ಅದಕ್ಕೆಲ್ಲ ತುಂಬ ಆನ್ಸರ್ ಮಾಡಬೇಕಾಗುತ್ತೆ ಅವರು ಕೆಲವೊಮ್ಮೆ. ಸೋಷಿಯಲ್ ಲೈಫಲ್ಲಿ ಅವರು ತುಂಬ ಇನ್ವಾಲ್ವ್ ಆಗಿರೋದ್ರಿಂದ. ಆದರೂ ಕೂಡ ನನಗೆ ನನಗೋಸ್ಕರ ಸ್ಪೆಷಲಿ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಆಗಿರುತ್ತೆ. ಆದರೆ ಅವರದ್ದು ನನಗೆ ಅರ್ಥ ಆಗುವ ಮಟ್ಟದಲ್ಲಿ ಅವರ ಆ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂಥ ರೀತಿ ಇದೇ ಆಗಿರ್ಬೋದು. ಯಾಕಂತ ಹೇಳಿದರೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಅಷ್ಟೊಂದು ಎಫರ್ಟ್ಸ್ ಹಾಕ್ತಾರೆ. ಯಾಕಂತ ಹೇಳಿದರೆ ಒಬ್ಬರು ಸೋಷಿಯಲ್ ಲೈಫಲ್ಲಿ ಅವರ ಪ್ರೊಫೆಷನ್ ಸೋಷಿಯಲ್ ಲೈಫಲ್ಲಿ ಜಾಸ್ತಿ ಇರೋರು ಈ ರೀತಿ ವಿಡಿಯೋಸ್ಗೆ ಬರುವಂಥದ್ದಾಗಿರ್ಬೋದು, ಅಥವಾ ಈ ರೀತಿ ಹಾರ್ಡ್ ವರ್ಕನ್ನು ಮಾಡುವಂಥದ್ದಾಗಿರ್ಬೋದು ತುಂಬ ಕಷ್ಟ ಅವರಿಗೆ. ಯಾಕಂತ ಹೇಳಿದ್ರೆ ತುಂಬ ಮಂದಿ ನೆಗೆಟಿವ್ ಮಾತನಾಡುವವರೇ ಸರೌಂಡಿಂಗಲ್ಲಿ ಜಾಸ್ತಿ ಇರ್ತಾರೆ. ಆದರೆ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳುವಂಥ ಕೆಪಾಸಿಟಿ ಅವರಿಗೆ ಇದೆ. ಅವರೇ ನನಗೆ ತುಂಬ ಗ್ರೂಮ್ ಮಾಡಿದೆ ಅಂತ ಹೇಳಿದರೆ, ನೀನು ಯಾಕೆ ನೆಗೆಟಿವ್ ಆಗಿ ತೊಗೊಳ್ತೀಯ, ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತಗೋ, ಎಲ್ಲನೂ ಸರಿ ಹೋಗುತ್ತೆ ಅಂತೇಳಿ ಅವರೇ ನನಗೆ ಹೇಳಿ ನಾನೇ ಥಿಂಗ್ಸನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆಯೇ ನಾವು ಯಾವಾಗಲೂ ಅದೇ ಸಂದರ್ಭದಲ್ಲಿ ನಮಗೆ ಸಕ್ಸಸ್ ಸಿಗಬೇಕು, ಅದೇ ಸಂದರ್ಭದಲ್ಲಿ ಎಲ್ಲನೂ ಆಗಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಆಗೋದಿಲ್ಲ. ತುಂಬ ಕಷ್ಟ ಇದೆ. ಕೆಲವರು ಲಕ್ಕಲ್ಲಿ ಆಗ್ಬೋದು, ಆದರೆ ನನ್ನ ಲೈಫಲ್ಲಿ ಆ ರೀತಿ ಇಲ್ಲ. ಎಲ್ಲ ನನಗೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪುಟ್ಟ ಹೆಜ್ಜೆಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಇದೇ ರೀತಿ ಸಪೋರ್ಟ್ ಮಾಡಿ. ಏನಾದರೂ ನಮ್ಮದು ಫೀಡ್ಬ್ಯಾಕ್ ಇವಾಗ ನಮಗೆ ಸಿಗ್ತಾ ಇದೆ, ಎಷ್ಟು ಜಾಸ್ತಿ ನಮ್ಮದು ಈ ಒಂದು ಸ್ಪ್ರೆಡ್ ಆಗ್ತಾ ಇದೆ, ತುಂಬ ಮಂದಿಗೆ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ, ಆವಾಗ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ತುಂಬ ಪಾಸಿಟಿವ್ ವೇಯಲ್ಲಿ ಕೊಡ್ತಾ ಇದ್ದೀರಾ, ಜೆನ್ಯೂನ್ ಆಗಿ ಕೊಡ್ತಾ ಇದ್ದೀರಾ. ಅದು ನನಗೆ ಇಷ್ಟ ಆಗುವಂಥದ್ದು. ಓಕೆ, ನಿಮಗೆ ಈ ರೀತಿ ಸರಿ ಮಾಡಿ ಅಂತ ಹೇಳಿದರೆ ನಮಗೆ ಅದೇ ರೀತಿ ನೀವು ಕೊಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ. ಅದು ಕೂಡ ಹಾರ್ಶ್ ವೇಯಲ್ಲಿ ಅಲ್ಲ. ತುಂಬ ನಾನು ಅಂದ್ಕೊಳ್ತೀನಿ ಜಾಸ್ತಿ ನಮ್ಮದು ಕಸ್ಟಮರ್ಸ್ ತುಂಬ ಅಂಡರ್ಸ್ಟ್ಯಾಂಡಿಂಗ್, ವೆಲ್ ಎಜುಕೇಟೆಡ್ ಹಾಗೂ ತುಂಬ ನಾಲೆಜೇಬಲ್ ಇರುವಂಥ ಕಸ್ಟಮರ್ಸ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ನನಗೆ ಅದು ತುಂಬ ಇಷ್ಟ ಆಗುವಂಥದ್ದು. ಯಾರು ಸಹ ತುಂಬ ಆರ್ಗ್ಯೂ ಮಾಡೋರು ಅಥವಾ ತುಂಬ ಬಾರ್ಗೇನ್ ಮಾಡೋರಲ್ಲಿ ಯಾರು ಸಹ ಇಲ್ಲ. ಜಾಸ್ತಿಯಾಗಿ ಒಬ್ಬೊಬ್ಬರು ಇರ್ತಾರೆ, ಆದರೆ ನಾವು ಸಹ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನಾನು ಸಹ ಹೇಳಿಬಿಡ್ತೀನಿ ಅಂತ ಹೇಳಿದರೆ, ತುಂಬ ಬಾರ್ಗೇನ್ ಎಲ್ಲ ಮಾಡಿದರೆ ಅಥವಾ ಸ್ವಲ್ಪ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡದಿದ್ದರೆ, ಆ ರೀತಿ ಬಿಸ್ನೆಸ್ಸಲ್ಲಿ ಪ್ರತಿಯೊಂದು ಕೂಡ ನಾವು ತಗೊಳ್ಬೇಕಾಗುತ್ತೆ. ಕೆಲವೊಮ್ಮೆ ಆಗೋದಿಲ್ಲ, ಆದರೆ ಕೆಲವೊಮ್ಮೆ ನಾವು ಆ ಒಂದು ಮೈಂಡ್ಸೆಟ್ಟಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಇವತ್ತು ಸಂಡೇ ನೋಡಿ ತುಂಬ ಸೈಲೆಂಟಾಗಿದೆ ಮನೆ, ಜಾಸ್ತಿ ಏನು ಹರಿಬರಿ ಎಲ್ಲ ಇಲ್ಲ. ಆದರೆ ನಾಳೆ ಮಂಡೇ ಫುಲ್ ನಮ್ಮದು ಗಡಿಬಿಡಿ ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಫುಲ್ ಕೆಲಸ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗೆಯೇ ಜೋಶ್ವನಿಗೆ ಇನ್ನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಜೋಶ್ವನಿಗೆ ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ, ಅವನು ನನ್ನ ಹತ್ರ ತುಂಬ ಎಕ್ಸ್ಪ್ರೆಸಿವ್ ಆಗಿ ಮಾತನಾಡ್ತಾನೆ ಆಯಿತಾ. ಅವನು ನೀವು ವೀಡಿಯೋಸಲ್ಲೆಲ್ಲ ನೋಡ್ಬೋದು, ಅವನು ಜಾಸ್ತಿಯಾಗಿ ನನ್ನ ಹತ್ರ ಏನಿದ್ರು ಮುಚ್ಚುಮರೆ ಇಲ್ಲದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾನೆ. ಕೆಲವು ಮಕ್ಕಳು ಮಾಡೋದಿಲ್ಲ, ನನಗೆ ಗೊತ್ತಿದೆ. ಆದರೆ ಜೋಶ್ವ ಆ ರೀತಿ ಅಲ್ಲ, ತುಂಬ ಸ್ಮಾರ್ಟ್ ಬಾಯ್ ಆಯ್ತು ಅವನು. ಆದರೆ ಅವನಿಗೆ ಸ್ವಲ್ಪ ಕಲಿಯೋದ್ರಲ್ಲಿ ಉದಾಸೀನ ಜಾಸ್ತಿ ಇದೆ. ಆದರೆ ಈ ಸರ್ತಿ ಅವನಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಂತ ಹೇಳಿದರೆ, ಅವರಿಗೆ ಪ್ರತಿಯೊಂದು ಸಿಲೆಬಸ್ಸಿಗೆ ಬೇರೆ ಬೇರೆ ಟೀಚರ್ಸ್ ಬರೋದ್ರಿಂದ ಅವನಿಗೆ ಸ್ವಲ್ಪ ಆ ಒಂದು ಬಾಂಡ್ ಇಡಲಿಕ್ಕೆ ಒಬ್ಬರೇ ಟೀಚರ್ಸ್ ಹತ್ರ ಕಷ್ಟ ಆಗ್ತಾಯಿದೆ ಅಂತೇಳಿ ಹೇಳ್ತಾ ಇದ್ದ. ಹಾಗೆ ನಾನು ಹಸ್ಬೆಂಡ್ ಜೊತೆಗೆ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ, ಯಾವ ರೀತಿ ಅವನಿಗೆ ಅಂತ ಹೇಳಿದರೆ, ನನಗೆ ಸ್ವಲ್ಪ ಅವನ ಬಗ್ಗೆ ಜಾಸ್ತಿ ಟೆನ್ಷನ್ ಆಗುವಂಥದ್ದು. ಅವನೊಂದು ವೇಳೆ ಕಲಿಯೋದ್ರಲ್ಲಿ ಸ್ಪೆಷಲಿ ಅವನಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಆದರೆ ಮಕ್ಕಳಿಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಮನಸ್ಸಲ್ಲೇ ಇಟ್ಕೊಳ್ತಾರೆ ಕೆಲವೊಮ್ಮೆ. ಆದರೆ ಅವನು ಹೇಳ್ತಾನೆ. ಅದಕ್ಕೆ ನಾವೇನಾದರೂ ಒಂದು
ಓಕೆ ನಿಜ ಹೇಳ್ತಾ ಇದ್ದಾನೆ, ಗಡಿ ಗಡಿ ರಿಪೀಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನಾದರೂ ಒಂದು ಅವನಿಗೆ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಅರ್ಥ. ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಮತ್ತು ನಾವು ಸ್ಕೂಲಿಗೆ ಹೋಗಿ ಮಾತನಾಡಿದ್ವಿ ಟೀಚರ್ಸ್ ಹತ್ರ. ತುಂಬ ಅವರು ನಮಗೆ ಪಾಸಿಟಿವ್ ಆಗಿ ಹೇಳಿದರು. ಸ್ಟಾರ್ಟಿಂಗಲ್ಲಿ ಮಕ್ಕಳು ಹಾಗೇ ಇರ್ತಾರೆ, ನಂತರ ಅವರಿಗೆ ಅದು ಅಭ್ಯಾಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದರೆ ಅವರಿಗೆ ಸಣ್ಣ ಕ್ಲಾಸಿಂದ ಸ್ವಲ್ಪ ದೊಡ್ಡ ಕ್ಲಾಸ್ಗೆ ಬಂದಿದ್ದಾರೆ, ಹಾಗಾಗಿ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ತಗೊಳ್ಳಿಕ್ಕೆ. ಮತ್ತು ಈ ರೂಟೀನ್ ಅವರಿಗೆ ಒಮ್ಮೆ ಸೆಟ್ ಆದ ನಂತರ ಅವರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾವ ಸಿಲೆಬಸ್ಸಿಗೆ ಯಾವ ಟೀಚರ್ಸ್ ಬರ್ತಾ ಇದ್ದಾರೆ, ಯಾವ ರೀತಿ ಪ್ರಿಪೇರ್ ಆಗಬೇಕೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ. ಅದಕ್ಕೋಸ್ಕರ ನಾನು ಅವನಿಗೆ ಜಾಸ್ತಿ ಫೋರ್ಸ್ ಮಾಡ್ತಾ ಇಲ್ಲ. ಆದರೂ ಓದಬೇಕಂಥದ್ದು ಇದ್ದೇ ಇದೆಯಲ್ಲ, ಅವನು ಓದಲೇಬೇಕು, ಅದರಲ್ಲಿ ಚಾಯ್ಸ್ ಇಲ್ಲ ಅಂತೇಳಿದ್ರೆ ಅವನು ಮಾಡಲೇಬೇಕು, ಬರೀಲೇಬೇಕು. ಆವಾಗಂತೂ ನನಗೆ ಕೆಲವೊಮ್ಮೆ ಜಾಸ್ತಿ ಕೆಲಸ ಇರಬೇಕಾದ್ರೆ ಸಿಟ್ಟು ಜಾಸ್ತಿ ಬರುತ್ತೆ ನನಗೆ ಅವನಿಗೆ ಓದಿಸಬೇಕಾದ್ರೆ. ಆದರೂ ಅವನಿಗೆ ನಾನು ಸ್ವಲ್ಪ ಗ್ರೌಂಡಿಗೆ ಕರ್ಕೊಂಡು ಹೋಗಲೇಬೇಕು, ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇಲ್ಲದಿದ್ದರೆ ರಾತ್ರಿ ಇಡೀ ಹೇಳ್ತಾ ಇರ್ತಾನೆ, ಒಂದು ನನ್ನ ಹತ್ರ 5 ಮಿನಿಟ್ಸ್ నేను ಸ್ಪೆಂಡ್ ಮಾಡಲಿಲ್ಲ ಮಮ್ಮಿ. ಹೇಗೆ ಉಂಟು ಫಿಶ್ ಫ್ರೈ? ಸೂಪರ್. ತಿಂದ್ಯಾ ನೀನು? ಸಾರು ಹೇಗೆ ಉಂಟು? ಕುಡಿದು ಹೇಳು. ಹಾಗೆ ಕುಡಿ. ಹೇಗೆ ಉಂಟು? ಸೂಪರ್. ಹೇಗೆ ಉಂಟು ಫಿಶ್ ಮಸಾಲ? ಸಾರು ಸಾರು ದಾಲ್ ತುಲೆ ಎನ್ನ ಪಡಿದಿನ ದಾಲ್ ದಾಲ್ ಸೂಪರ್. ಬೂತಾಯಿ ನೋಡಿ, ಬೂತಾಯಿ ಮಸಾಲ ನಾನು ಬೂತಾಯಿಗೆ ಕೂಡ ಹಾಕಿದ್ದೆ. ನಮ್ಮ ಬೂತಾಯಿ ಅಂತ ಹೇಳಿದ್ರೆ ನಂದು ಫೇವ್ರೇಟ್. ಫ್ರೈ ಮಾಡಿದ್ದೇನೆ ಇವತ್ತು, ಒಂದು ಸ್ಪೆಷಾಲಿಟಿ ನೋಡಿ. ಫ್ರೈ ಬೂತಾಯಿ. ವಾವ್, ಹೇಗುಂಟು ಮಸಾಲ? ಹೇಗುಂಟು? ಸೂಪರ್ ಉಂಟು ಮಾತ್ರ. ಹೌದಾ ಮಸಾಲ? ಇದನ್ನೆಲ್ಲ ಸೆಕೆಂಡ್ ರಿವ್ಯೂ ಮಾಡಿ ತೋರಿಸ್ತೇನೆ. ತರಕಾರಿ ಗಿಡಗಳಿಗೆ ಕೈಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡುವಾಗ ಹುಳಗಳ ಬಾಧೆ ಬಂದಂಥ ಸಂದರ್ಭದಲ್ಲಿ ನನಗೆ ಒಬ್ಬ ನಮ್ಮ ಆಪ್ತ ಮಿತ್ರರಲ್ಲಿ ಓರ್ವರು ಹೇಳಿದಂಥದ್ದು, ಮೊಟ್ಟೆಯನ್ನು ಈ ಥರ ಹಾಕಬೇಕಂತೆ. ಚೆನ್ನಾಗಿ ಕಲಡಿಸಬೇಕು. ನೀವು ಆಯಿಲ್ ಹಾಕಿದ್ರಾ? ಇಲ್ಲ, ಆಮೇಲೆ ಹಾಕುದು. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಹಾಕಿ ಸ್ಮ್ಯಾಶ್ ಆದ ಮೊಟ್ಟೆಗೆ 10 ml, 1 ಲೀಟರ್ ನೀರಿಗೆ 10 ml ನಷ್ಟು ಕೈಬೇವು ಎಣ್ಣೆ ಹಾಕುದು. ಇದನ್ನು ಹೀಗೆ ಹಾಕಿದ ಮೇಲೆ ಇದನ್ನು ಇವಾಗ ಸ್ಪ್ರೇ ಹೊಡೆಯುವಂಥದ್ದು. ಯಾಕೆ ಮೊಟ್ಟೆ ಹಾಕುದಂತ ಹೇಳಿದ್ರೆ, ಕೈಬೇವಿನ ಎಣ್ಣೆ ಮೊಟ್ಟೆ ಸ್ವಲ್ಪ ಗಮ್ ತರ, ಈ ತರದ ಹುಳ ನೋಡಿ, ಇದನ್ನು ಈ ತರದ ಹುಳ ಈ ಎಲೆ ಎಲ್ಲ ತಿನ್ನುವಂಥದ್ದು ನೋಡಿ, ಇದೆಲ್ಲ ತಿನ್ನುವಂಥದ್ದು. ಅದಕ್ಕೆ ಇವಾಗ ಇದನ್ನು ಈ ತರ ಚೆನ್ನಾಗಿ ಮಿಕ್ಸ್ ಹೊಡೆದು ಒಂದು ಸ್ಪ್ರೇ. ಡೈಲಿ ಹೊಡಿಬೇಕು ಮಾತ್ರ. ಮಳೆ ಎಲ್ಲ ಕಡಿಮೆ ಹಾಕುವಾಗ, ಇವತ್ತು ಮಳೆ ಕಡಿಮೆ ಉಂಟು ಅದಕ್ಕೆ. ಇವಾಗ ನೋಡಿ, ಇವಾಗ ಮಳೆ ಇಲ್ಲ, ಇವತ್ತು ಸ್ವಲ್ಪ ಮೀಟರ್ ಬೀನ್ಸ್ ಆಗ್ತಾ ಉಂಟು, ನೋಡಿದ್ರಾ? ಆಗಿದೆಲ್ಲ, ಆಗಿದೆ. ಇನ್ನದು ಫುಲ್ ಸ್ಪ್ರೆಡ್ ಆಗ್ತದೆ ಅಂತ ಅನ್ಕೊಳ್ತೀನಿ ಅಲ್ಲ. ಹೀಗೆ ಬರಬೇಕಿತ್ತು ಅದು ಮೇಲೆ ಫುಲ್ ಅಲ್ಲಿ 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 ಇದಾಗಿದೆ ಅಂತ ನೋಡಿ ಅಂತೆ, ಅಲ್ಲಿ ಅಲ್ಲಿ ಗಂಟು ಇದ್ದಾಗೆ. ನಮ್ಮ ಬದನೆ ಎಲ್ಲ ಹೇಗೆ ಅದನ್ನೇ, ಅದಕ್ಕೆ ಸಹ ಬಂದಿದೆ ಸ್ವಲ್ಪ ರೋಗ. ಒಂದು ಎಷ್ಟು ನೆಟ್ ಹಾಕಿದ್ರು ಅಂತ ಹಾಕಿದ್ರು ಬರುದು ಬರ್ತದೆ. ಮೇಲೋ ಮೇಲೋ ಮೇಲೋ, ಹೈ ಫೈ ಹೈ ಫೈ ಹೈ ಫೈ. ಯಪ್ಪ ಡೈರಾದಿಕ್ शक्ति
ಓಕೆ, ಸೊ ಇವತ್ತಿನ ಸಿಂಪಲ್ ಆಗಿರುವಂತಹ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ ಇಲ್ಲಿಯೇ. ಈಗ ಸ್ವಲ್ಪ ಸಂಜೆ ಟೈಮ್ ಜೋಶ್ವನ್ ಜೊತೆಯಲ್ಲಿ ನಾವು ಹೋಗೋದು. ಇಲ್ಲೇ ಸ್ವಲ್ಪ ಆಚೆ ಈಚೆ ಸುತ್ತಾಡ್ಕೊಂಡು ಬರೋದಲ್ವಾ ಜೋಶ್ವ? ಓಕೆ, ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್. ಯಾವ್ದಡ?